ಓ ಹರ ಹರ ಮಹಾದೇವ ಶಂಭೋ ಸೋಮೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಸಂಭ್ರಮ. ಉದ್ಯಾನ ನಗರಿ ಬೆಂಗಳೂರಿನ ಕಸವನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸೋಮೇಶ್ವರ ಪಾರ್ವತಿ ದೇವಾಲಯದಲ್ಲಿ ಮೊದಲ ವಾರ್ಷಿಕ ಮಹಾಶಿವರಾತ್ರಿ ಮಹೋತ್ಸವವು ಇತ್ತೀಚೆಗೆ ಸಕಲ ದೈವಿಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ಶಾಸ್ತ್ರೋಕ್ತವಾಗಿ ನೆರವೇರಿತು. ಸವಿತಾ ಸಮಾಜದಲ್ಲಿ ಜನಿಸಿದ ರಾಜಪ್ಪನವರು ಶಿವನ ಪರಮ ಭಕ್ತರು. ಪುರಾತನ ಪ್ರಸಿದ್ಧವಾದ ಈ ಆಲಯವು ತಮ್ಮ ಇಷ್ಟಾರ್ಥಗಳನ್ನು ಕೋರಿ ಬರುವಂತಹ ಭಕ್ತಾದಿಗಳ ಆರಾಧ್ಯ ದೇವರು ಶ್ರೀ ಸೋಮೇಶ್ವರ ಸ್ವಾಮಿ. ಶಿವನಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಹೋಮ ಹವನ. ಸೋಮೇಶ್ವರ ದೇಗುಲದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದ ಇಡೀ ರಾತ್ರಿಯವರೆಗೂ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸೋಮೇಶ್ವರನಿಗೆ ಹೂವಿನ ವಿಶೇಷ ಅಲಂಕಾರ. ಕಸವನಹಳ್ಳಿ ಗ್ರಾಮದಲ್ಲಿರುವ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಕಸವನಹಳ್ಳಿ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಬಂದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದರು. ಜಾಗರಣೆ ಪ್ರಯುಕ್ತ ಇಡೀ ರಾತ್ರಿ ಸಂಗೀತ ಕಚೇರಿ. ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಆಲಯದ ಆವರಣದಲ್ಲಿ ನೆರವೇರಿಸಲ್ಪಟ್ಟ ಧಾರ್ಮಿಕ ಕೈಂಕರ್ಯಗಳು ಒಂದೆಡೆಯಾದರೆ, ಸುಪ್ರಸಿದ್ಧ ನಾದಸ್ವರ ವಿದ್ವಾಂಸರ ನೇತೃತ್ವದಲ್ಲಿ ಜರುಗಿದ ನಾದಮಯ ಸಂಗೀತ ಹಾಗೂ ಭಗವಂತನ ನಾಮಸ್ಮರಣೆಯ ಭರತನಾಟ್ಯ ಕಾರ್ಯಕ್ರಮಗಳು ಅತ್ಯಂತ ವಿಶೇಷವಾಗಿದ್ದವು. ನಾದಸ್ವರ ವಿದ್ವಾನ್ ಅತ್ತಿಬೆಲೆ ಎಸಿ ರಾಜಶೇಖರ್ ಹಾಗೂ ಡೋಲು ವಿದ್ವಾನ್ ಕಲೈಮಾಮಣಿ ಡಂಕಣಿಕೋಟೆ ಡಾಕ್ಟರ್ ವಿ ಮಣಿರವರ ಸಾರಥ್ಯದಲ್ಲಿ ಜರುಗಿದ ಸಂಗೀತ ಕಾರ್ಯಕ್ರಮವು ಮಹಾಶಿವರಾತ್ರಿಗೆ ಮೆರುಗನ್ನು ನೀಡಿದವು. ಇವತ್ತಿನ ದಿವಸ ಭಕ್ತಾದಿಗಳು ಉಪವಾಸ ಇದ್ದು ಮಾರನೇ ನಾಳೆ ಬೆಳಗ್ಗೆ ಸ್ವಾಮಿಯ ಒಂದು ಉಪವಾಸವನ್ನು ನೆರವೇರಿಸಿ, ಸ್ವಾಮಿಗೆ ಉಪವಾಸವಿದ್ದರೆ ತುಂಬ ನಮ್ಮ ಬೇಡಿಕೆ ಏನಿದ್ದರೂ ಸಹ ನೆರವೇರುತ್ತೆ. ಸ್ವಾಮಿಗೆ ವಿಶೇಷವಾಗಿ ಶಿವರಾತ್ರಿ ವರ್ಷಕ್ಕೆಂಬೆ ಬರುವಂಥದ್ದು. ಆಲಯದ ಪ್ರಾಂಗಣದಲ್ಲಿ ಜರುಗಿದ ಮಹೋತ್ಸವ ಕಾರ್ಯಕ್ರಮ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಹಾಗೂ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗುವ ಮೂಲಕ ಭಗವಂತನ ದಿವ್ಯ ಕೃಪೆಗೆ ಪಾತ್ರರಾದರು. ಇನ್ನು ಶ್ರೀ ಸೋಮೇಶ್ವರ ಪಾರ್ವತಿ, ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಆಂಜನೇಯ, ಶ್ರೀ ಸಾಯಿಬಾಬಾ ಮತ್ತು ನವಗ್ರಹ ದೇವತೆಗಳಿಗೆ ವಿಶೇಷ ಪೂಜೆ ಹಾಗೂ ಕೈಂಕರ್ಯಗಳು
ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಮಹಾಶಿವರಾತ್ರಿ ಪ್ರಯುಕ್ತ ಹಬ್ಬದ ದಿನದಂದು ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ಹಲವು ಧಾರ್ಮಿಕ ಕೈಂಕರ್ಯಗಳನ್ನು ಅತ್ಯಂತ ಮಹೋನ್ನತವಾಗಿ ಆಯೋಜಿಸಲಾಗಿದ್ದು, ಭಕ್ತಾದಿಗಳು ಈ ದಿವ್ಯ ಶುಭ ಸಂದರ್ಭಕ್ಕೆ ಸಾಕ್ಷಿಯಾಗುವ ಮೂಲಕ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದು ಸವಿನಯ ಪ್ರಾರ್ಥನೆ. ಇನ್ನು ಮಹಾಶಿವರಾತ್ರಿ ಮಹೋತ್ಸವಕ್ಕೆ ಪಾಲ್ಗೊಂಡ ಗಣ್ಯರು ಶ್ರೀ ಸೋಮೇಶ್ವರ ಸ್ವಾಮಿಯ ಆಲಯದ ಮಹಾತ್ಮೆ ಹಾಗೂ ಶ್ರೀ ಸ್ವಾಮಿಯ ಅನುಗ್ರಹದ ಬಗ್ಗೆ ತಿಳಿಸಿದರು. ಈ ದೇವಸ್ಥಾನ ಭಾಳ ಹಳೆಯ ದೇವಸ್ಥಾನ. ಇದನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಈಗ ನೀವು ಈ ದೇವಸ್ಥಾನ ನೋಡಿದ್ರೆ ಇದರಲ್ಲಿರೋ ಒಂದು ಅದ್ಭುತ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಶಿವಲಿಂಗ ದೇವಸ್ಥಾನದಲ್ಲಿ ಸೂರ್ಯ ಬಂದು ಶಿವನ ಲಿಂಗದ ಮೇಲೆ ಬೀಳೋದು ಭಾಳ ಅಪರೂಪದ ವಿಷಯ. ಇಲ್ಲಿ ದಿನ ಬೆಳಗ್ಗೆ ಸೂರ್ಯನ ದರ್ಶನ ಶಿವನ ಪಾದಕ್ಕೆ ಅರ್ಪಣೆ ಆಗುತ್ತೆ. ಸೊ ಅದೊಂದು ಅದ್ಭುತವಾದದ್ದು. ದಿನ ಬೆಳಗ್ಗೆ ನೀವು ಇಲ್ಲಿ ಬಂದರೆ ಅದೊಂದು ರೋಮಾಂಚಕವಾದದ್ದು. ಮತ್ತು ನೀವು ಆ ಗರ್ಭಗುಡಿಯಲ್ಲಿ ಶಿವನ್ ನೋಡಿದ್ರೆ ಅಷ್ಟೊಂದು ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ. ಸೊ ಅಂಥ ಒಂದು ವಿಗ್ರಹ ಇದು. ಶಿವರಾತ್ರಿ ನಿಮಗೆಲ್ಲ ಗೊತ್ತಿರೋಂಗೆ ಇದು ಒಂದು ಕಾಲದ ಪರಿವರ್ತನೆ. ಇವತ್ತು ಬಂದು ಕಾಸ್ಮೋಸ್ ಅಂತೇಳಿ ನಾವೇನು ಹೇಳ್ತೀವಿ, ಇವತ್ತು ಭೂಮಿ ಮತ್ತು ಸೂರ್ಯ ಮತ್ತು ಚಂದ್ರನ ನೇರ ದಿಟ್ಟ ಇರುತ್ತೆ. ಇವತ್ತು ಆ್ಯಕ್ಚುಲಿ ನಾವು ವರ್ಟಿಕಲ್ ಆಗಿರಬೇಕು. ಹಾಗಾಗಿ ಇವತ್ತು ಜಾಗರಣೆಯಲ್ಲೂ ನಾವು ಜಾಗರಣೆ ಮಾಡೋ ಒಂದು ಉದ್ದೇಶನ ಬಂದು ನಾವು ಮಲಗಬಾರ್ದು. ಯಾಕಂದರೆ ಅದು ನಮ್ಮ ನೆತ್ತಿಯಿಂದ ಹಿಡಿದು ಕಾಲುವರೆಗೂ ಒಂದು ಶಕ್ತಿ ನಾವು ನಮ್ಮ ಏನು ಚಕ್ರಗಳಂತೀವಿ, ಚಕ್ರಗಳನ್ನು ಟಚ್ ಮಾಡುವಂಥ ಒಂದು ಅದ್ಭುತವಾದ ದಿನ ಇದು. ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ, ನಮ್ಮ ಟಿವಿಯ ವೀಕ್ಷಕರಿಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿ ನಾನಾ ರೀತಿಯ ಅಲಂಕಾರಗಳು ನಡೆಯುತ್ತೆ. ರುದ್ರಾಭಿಷೇಕ ಮತ್ತು ಹೂವಿನ ಅಲಂಕಾರ, ಪ್ರತಿಯೊಂದು ಅಲಂಕಾರಗಳು ಇಲ್ಲಿ ನಡೀತಾನೆ ಇರುತ್ತೆ. ಬಂದವರಿಗೆ ಎಲ್ಲ ಮನಸ್ಸಲ್ಲಿ ನೆನೆಸ್ಕೊಂಡಿದ್ದು ಎಲ್ಲರಿಗೂ ನೆರವೇರಿದೆ. ತುಂಬ ಪವರ್ಫುಲ್ ದೇವಸ್ಥಾನ ಸಹ. ನೆಕ್ಸ್ಟ್ ಬರೋರಿಗೂ ತುಂಬ ಒಂದು ಒಳ್ಳೇದು ಮಾಡಲಿ ಭಗವಂತ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ. ರುದ್ರಾಭಿಷೇಕದಿಂದ ಹಿಡಿದು ಪ್ರತಿಯೊಂದು ಅಲಂಕಾರ ಎಲ್ಲ ಮಾಡಿದ್ದಾರೆ. ಈ ಭಗವಂತನಿಗೆ ಎಲ್ಲರೂ ಒಂದು ಮನೆಯಲ್ಲಿ ಪ್ರತಿಯೊಂದು ಪೂಜೆನೂ ಮಾಡ್ತಾ ಇದ್ದಾರೆ. ಉಪವಾಸ ಇದ್ದು ಜಾಗರಣೆ ಮಾಡಿಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಸಹ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಶಿವರಾತ್ರಿ ದಿನ ಭಾಳ ಶ್ರೇಷ್ಠವಾದ ದಿನ. ಶಿವನಿಗೆ ಏನೇನು ಆರಾಧಿಸಬೇಕು, ಏನೇನು ನಾವು ಬೇಡ್ಕೋತೀವೋ ಅದೆಲ್ಲ ನಮಗೆ ಒಳ್ಳೆಯದಾಗುತ್ತೆ. ಇವತ್ತು ಶಿವನ ವ್ರತ ಮಾಡಿ ಉಪವಾಸ ಇದ್ದು ನಾವು ಶಿವನನ್ನು ನಮಸ್ಕಾರ ಮಾಡಿದ್ರೆ ನಮಗೆ ಬೇಡಿದ್ದೆಲ್ಲ ನೆರವೇರುತ್ತೆ. ದೇವಸ್ಥಾನ ಒಳಗೆ ಬಂದಾಗಲೇ ನಮ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ದೇವರೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿದ್ಬಿಟ್ಟು ಓಕೆ ಅನ್ನಿಸ್ತಾ ಇದೆ ನಮಗೆ. ಇವತ್ತು ಒಳ್ಳೇದಾಗುತ್ತೆ. ನಾವು ತುಂಬ ಕಷ್ಟ ಇದೆ ಎಲ್ಲ ಬೇಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಉಪವಾಸ ಇದ್ದರೆ ಎಲ್ಲ ನಾವು ಅನಿಸಿದ್ದೆಲ್ಲ ನಡೆಯುತ್ತೆ ಅಂದ್ಕೊಂಡು ಉಪವಾಸ ಇದ್ದೀವಿ. ದೇವಸ್ಥಾನಕ್ಕೂ ಬರಬೇಕು. ಇವತ್ತು ಬಂದರೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಈ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಸಮಾಧಾನ ಇದೆ, ಚೆನ್ನಾಗಿದೆ. ಬಂದ ತಕ್ಷಣ ಒಂಥರ ನೆಮ್ಮದಿ ಇದೆ, ಓಕೆ ಅನ್ನಿಸ್ತು. ಒಟ್ಟಾರೆಯಾಗಿ ಶಿವನ ದೇವಸ್ಥಾನ ನಿರ್ಮಿಸಬೇಕೆಂಬುದು ಶಿವನ ಪರಮ ಭಕ್ತರಾದ ಶ್ರೀಮತಿ ಶಾಂತಮ್ಮ ಮತ್ತು ರಾಜಪ್ಪ ದಂಪತಿಗಳ ಸಂಕಲ್ಪವಾಗಿತ್ತು. ಕಸವನಹಳ್ಳಿಯಲ್ಲಿ ನೆಲೆಸಿರತಕ್ಕಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಪ್ರಯುಕ್ತ ವಿಶೇಷವಾಗಿ ಅಭಿಷೇಕ, ಅಲಂಕಾರ ಮತ್ತು ಅನ್ನದಾನವನ್ನು ಏರ್ಪಡಿಸಲಾಗಿರುತ್ತೆ. ಭಕ್ತಾದಿಗಳು ಸ್ವಾಮಿಯ ಪಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ವಿಶೇಷವಾಗಿ ಅನ್ನದಾನವನ್ನು ಏರ್ಪಡಿಸಲಾಗಿರುತ್ತೆ. ಭಕ್ತಾದಿಗಳು ಎಲ್ಲರೂ ಭಾಗವಹಿಸಿ ಸ್ವಾಮಿಯ ಪಾದಕ್ಕೆ ಕೃಪೆಯಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ದಂಪತಿಗಳು ಸತತವಾಗಿ ಸುಮಾರು 10 ವರ್ಷಗಳಿಂದ ಹಗಲಿರುಳು ಎನ್ನದೆ ಶ್ರಮವಹಿಸಿ ದುಡಿದಿದ್ದಾರೆ. ದೇಗುಲದಲ್ಲಿ ಮೊದಲನೇ ಮಹಾಶಿವರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸಲಾಯಿತು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ತಮ್ಮದೇ ಸ್ವಂತ ಜಾಗದಲ್ಲಿ ದೇಗುಲ ನಿರ್ಮಿಸಿ ಇಡೀ ಸಮಾಜಕ್ಕೆ ದಂಪತಿಗಳು ಮಾದರಿಯಾಗಿದ್ದಾರೆ. ಇವರ ಉದಾರ ಮನಸ್ಸಿಗೆ ಸೂಪರ್ ನ್ಯೂಸ್ ಕನ್ನಡ ವತಿಯಿಂದ ಶ್ರೀಮತಿ ಶಾಂತಮ್ಮ ಮತ್ತು ರಾಜಪ್ಪ ದಂಪತಿಗಳಿಗೆ ಒಂದು ಸಲಾಂ.